ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. 20/3/2025 ವೈಕುಂಠ ಸಮಾರಾಧನೆಯ ದಿನ ರಾತ್ರಿ 8:30ರಿಂದ ಪ್ರಖ್ಯಾತ ಕಲಾವಿದರಿಂದ ನಮ್ಮ ಅಣ್ಣನಿಗೆ ತುಂಬ ಇಷ್ಟವಾಗಿರುವಂತಹ ದಾನವೀರ ಶೂರಕರ್ಣ ಎಂಬ ಪೌರಾಣಿಕ ನಾಟಕವನ್ನು ಸಹ ಡಿಜಿಟಲ್ ರಂಗಸಜ್ಜಿಕೆಯಿಂದ ಸುಸಜ್ಜಿತವಾದಂತಹ ರಂಗಸಜ್ಜಿಕೆಯಿಂದ ಮತ್ತು ನುರಿತ ಕಲಾವಿದರಿಂದ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಮ್ಮ ಅಣ್ಣನವರ 11ನೇ ದಿನದ ಕಾರ್ಯಕ್ರಮ ದಿನಾಂಕ 20/3/2025 ಬೆಳಗ್ಗೆ 11 ಗಂಟೆಗೆ ವೈಕುಂಠ ಸಮಾರಾಧನೆಯನ್ನು ನಮ್ಮ ಸ್ವಗೃಹ ಮೇಲಾಗಣಿ ಗ್ರಾಮದಲ್ಲಿ ಏರ್ಪಡಿಸಿದ್ದು, ತಾವೆಲ್ಲರೂ ಸಕಾಲಕ್ಕೆ ಆಗಮಿಸಿ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ತಮ್ಮಲ್ಲಿ ನಮ್ಮ ಕುಟುಂಬದ ಪರವಾಗಿ ಶ್ರವಣೀಯವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ತಮ್ಮೆಲ್ಲರಿಗೂ ನಾವು ವೈಯಕ್ತಿಕವಾಗಿ ಆಹ್ವಾನ ನೀಡಲು ಸಾಧ್ಯವಾಗದೇ ಇರುವುದಕ್ಕೆ ಕ್ಷಮೆ ಇರಲಿ. ಹಾಗೂ ಇದೇ ದಿನ ರಾತ್ರಿ 8 ಗಂಟೆಗೆ ನಮ್ಮ ಅಣ್ಣನವರಿಗೆ ಇಷ್ಟವಾಗಿದ್ದ ದಾನವೀರ ಶೂರಕರ್ಣ ಎಂಬ ನಾಟಕವನ್ನು ನಮ್ಮ ಗ್ರಾಮದಲ್ಲಿ ಏರ್ಪಡಿಸಿದ್ದು, ಈ ಬಗ್ಗೆ ವಿವರವನ್ನು ನಮ್ಮ ಸೋದರ ಮಾವನವರಾದ ಟಿ ಪದ್ಮನಾಭಗೌಡ ಅವರು ತಿಳಿಸುತ್ತಾರೆ. ಹಾಗೂ ಇದೇ ವಿಚಾರವನ್ನು ನಮ್ಮ ಸಹೋದರರಾದ MC ಸುರೇಂದ್ರಗೌಡ ಅವರು ತೆಲುಗಿನಲ್ಲಿ ಹೇಳ್ತಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಾವು ವೈಯಕ್ತಿಕ ಆಹ್ವಾನವನ್ನು ನೀಡಲು ಸಾಧ್ಯವಾಗದೇ ಇರುವುದಕ್ಕೆ ಕ್ಷಮೆಯಾಚಿಸಿ ತಾವೆಲ್ಲರೂ ನಮ್ಮ ಅಣ್ಣನ ವೈಕುಂಠ ಸಮಾರಾಧನೆಯಲ್ಲಿ ಭಾಗವಹಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ಮತ್ತೊಮ್ಮೆ ಕೋರುತ್ತೇವೆ. ನಮ್ಮ ಕುಟುಂಬದ ಪರವಾಗಿ, ನಮ್ಮ ಬಂಧು ಬಳಗದ ಪರವಾಗಿ, ನಮ್ಮ ಅಣ್ಣನವರ ಅಭಿಮಾನಿಗಳ ಪರವಾಗಿ ನಾವು ತಮ್ಮೆಲ್ಲರಲ್ಲೂ ಪ್ರಾರ್ಥಿಸುತ್ತೇವೆ. ನಮಸ್ತೆ. మీరందరూ వీడియో మిత్రులకి ఎలక్ట్రిక్ మీడియాకి ప్రతి ఒక్కరికి మా యొక్క MC ఫ్యామిలీగా నమస్కారాలు. మీరు 10వ తారీఖు మా అన్న స్వర్గంలో తక్షణమే మీరందరూ కూడా ప్రతి ఒక్కరు మీ వీడియో ద్వారా చేరువేసినందుకు మరొకసారి ధన్యవాదాలు. ముఖ్యంగా మీరు ఈ ములుబాల్ తాలూకా, బంగారుపేట, కోలారు, KGF, వీకోట మండలం, పలమనేరు తాలూకా ప్రతి ఒక్కరు కూడా ఈ వీడియోನಲ್ಲಿ ప్రతి ఒక్కరు కూడా చేర్చి మా ఫ్యామిలీని వ్యక్తపరుస్తానని కోరుతున్నాము. ముఖ్యంగా MC దీనికంటే కూడా ప్రతి ఒక్కరికి ఏ విధంగా చేసినాడు అనేది మీకు అందరికీ తెలిసిందే. మా ఫ్యామిలీ భాగ్య మేము చెప్పాల్సిన విషయం కాదు. ఇదే నేను 10వ తారీఖు అతను స్వర్గస్థనాయుడు. అదేవిధంగా 20వ తారీఖు గురువారం నాడు ఇక్కడ వైకుంఠ సమారాధన మరియు రాత్రి నాటక మండలి జరుపుకుంటున్నాము. ప్రతి ఒక్కరు మేము మీడియా మిత్రులు మా అతని వైకుంఠ సమారాధనకి ప్రతి ఒక్కరు మనస్తృప్తిగా ఇచ్చేసి ప్రతి ఒక్కరు అతని ఆత్మకు శాంతి చేకూర్చాలని మా ఎస్ఐ కుటుంబం తరఫున ధన్యవాదాలు తెలుపుకుంటాను. ಆತ್ಮೀಯರೇ, ಶ್ರೇಯೋಭಿಲಾಷಿಗಳೇ, ಹಿತೈಷಿಗಳೇ, ಬಂಧು ಮಿತ್ರರೇ, ಸ್ನೇಹಿತರೆ, ಇಲ್ಲಿನ ವಿಚಾರ ಏನಂತಂದರೆ, ದಿನಾಂಕ 10/3/2025 ನಮ್ಮ ಅಣ್ಣನವರಾದಂಥ MC ನೀಲಕಂಠೇಗೌಡರು ಸ್ವರ್ಗಸ್ಥರಾಗಿರುತ್ತಾರೆ ಮತ್ತು ಇವರ ಒಂದು ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರಗಳಿಗೆ ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ ನಮ್ಮ MC ಕುಟುಂಬದ ಹಿತೈಷಿಗಳು, ಅಭಿಮಾನಿಗಳು, ಸ್ನೇಹಿತರು, ಶ್ರೇಯೋಭಿಲಾಷಿಗಳು ಬಂದು ಆ ಒಂದು ದುಃಖದಲ್ಲಿದ್ದಂಥ ನಮ್ಮನ್ನು ಆ ಶಕ್ತಿಯನ್ನು ಭರಿಸುವಂತಹ ಒಂದು ಇದನ್ನು ನೀವು ನೀಡಿರುತ್ತೀರಿ. ಅದೇ ರೀತಿಯಾಗಿ ನಮ್ಮ ಅಣ್ಣನ 11ನೇ ದಿನದ ಕಾರ್ಯವನ್ನು 20/3/2025 ಗುರುವಾರ 11 ಗಂಟೆಗೆ ನಮ್ಮ ಸ್ವಗೃಹವಾದ ಮೇಲಾಗಾಣಿಯಲ್ಲಿ ಇಟ್ಕೊಂಡಿರ್ತೀವಿ. ಇದನ್ನು ನಾವು ವೈಯಕ್ತಿಕವಾಗಿ ಎಲ್ಲರಿಗೂ ಆಹ್ವಾನ ನೀಡಲಿಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ತಾವು ಯಾವುದೇ ಅನ್ಯತಾ ಭಾವಿಸಿದಿರ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ನಮ್ಮ ಅಣ್ಣನ ಆತ್ಮ ಚಿರಶಾಂತಿಯನ್ನು ಕೋರೋದಕ್ಕೆ ತಮ್ಮೆಲ್ಲರಿಗೂ ಆಹ್ವಾನವನ್ನು ನಾವು ನಮ್ಮ ಕುಟುಂಬದ ಪರವಾಗಿ ನೀಡ್ತಾ ಇದ್ದೀವಿ. ಇದನ್ನೇ ಆಹ್ವಾನವೆಂದು ತಿಳಿದು ಬಂದು ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ
ನಾವು ನಮ್ಮ MC ಕುಟುಂಬದ ಪರವಾಗಿ ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಇಲ್ಲಿ ಸೇರಿರ್ತಕ್ಕಂಥ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದವರಿಗೂ ಕೂಡ ಪ್ರತ್ಯೇಕವಾದ ವಂದನೆಗಳು ಮಾಡ್ತಾ ನಿಮಗೂ ನಮಗೂ ಎಲ್ರಿಗೂ ತಿಳಿದಂಗೆ ಕಳೆದ 10ನೇ ತಾರೀಕು ಹಿರಿಯ ರಾಜಕಾರಣಿ ನಮ್ಮ ಬಂಧುಗಳು ಅಂದರೆ ನಮ್ಮ ಬಾಬೆಲ್ಲ ಇರ್ತಕ್ಕಂಥ ವ್ಯಕ್ತಿಗತವಾಗಿ MC ನೀಲಕಂಠೇಗೌಡರು ದೇವಸ್ಥಾನ ಎಲ್ರಿಗೂ ತಿಳಿದ ವಿಷಯ. ಅಷ್ಟೇ ಅಲ್ಲ, ನೀವು ಪ್ರತಿಯೊಂದು ಗಮನಿಸ್ತಾ ಇದ್ದೀರಾ, 10ನೇ ತಾರೀಕಿನಿಂದ ಸುಮಾರು 5-6 ದಿವಸದವರೆಗೂ ಕೂಡ ಅವತ್ತು ಅಂತಿಮ ಸಂಸ್ಕಾರಕ್ಕೆ ಮುಳಬಾಗ ತಾಲೂಕಲ್ಲ, ಕೋಲಾರ ಜಿಲ್ಲೆ ಅಲ್ಲ, ಬೆಂಗಳೂರಿನಿಂದ ಅಲ್ಲ, ತಮಿಳುನಾಡಿನಿಂದ ಕೂಡ ಬಂದಿತ್ತು, ಖಾಲಿ ಆಂಧ್ರದಿಂದ ಕೂಡ ಸುಮಾರು ತಮಿಳುನಾಡು ಸ್ಟೇಟ್ನಿಂದ ಕೂಡ ಅವರ ಅಭಿಮಾನಿಗಳು ಬಂದಿದ್ರು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಟೈಪ್ ಸಹಸ್ರಾರು ಜನ ಬಂದ್ಬಿಟ್ಟು. ಯಾಕೆ ಬಂದು ಅಶ್ರುತರ್ಪಣೆ ಆಗ್ಬೋದು, ಶ್ರದ್ಧಾಂಜಲಿ ಆಗ್ಬೋದು, ಅವರ ಸಂದೇಶವನ್ನು ಅರ್ಪಿಸಿ ಹೋಗಿದ್ದಾರೆ. ಇಲ್ಲಿ ಇರುವುದು ಏನಪ್ಪ ಅಂದರೆ, ನಾವಿಲ್ಲಿ ಈ ಕಾರ್ಡ್ಸ್ ಹೊರಸಿಲ್ಲ. ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮ ಬಂದಾಗ ಕಾರ್ಡ್ಸ್ ಇದು ಆಹ್ವಾನ ಪತ್ರಿಕೆ ಸುಮಾರು ಸಾವಿರಾರು ಜನ ಬಂದಿದ್ದಾರೆ. ಪರೋಕ್ಷವಾಗಿ ಗುರುತಿದ್ದವರು ನಮಗೆ ಕೆಲವರು ಹುಡುಗರು ಕೆಲವರು ಗುರುತಿದ್ದಾರೆ, ಕೆಲವ್ರಿಗೆ ಪರಿಚಯ ಇರಲಿಲ್ಲ. ಅಂಥವ್ರಿಗೆ ಕೆಲವರು ಕೊಟ್ಬಿಡೋದು, ಆಮೇಲೆ ಅವ್ರು ಏನು ಅನ್ಕೊತಾರೆ ನೋಡಪ್ಪ ನಮಗೆ ಅವ್ರು ಏನಿಲ್ಲ ಅಂತಾರೆ. ಅದಕ್ಕೆ ನಾವೆಲ್ಲ ಮಾತಾಡಿಕೊಂಡು ಮಾಧ್ಯಮದ ಮುಖಾಂತರವಾಗಿ ಇದನ್ನು ಸ್ವಲ್ಪ ಸಂದೇಶ ಕೊಟ್ಬಿಡೋಣ ಅಂತ ಒಂದು ತೀರ್ಮಾನ ಮಾಡಿಕೊಂಡು ಅದಕ್ಕೆ ನಿಮ್ಮ ಎಲ್ರಿಗೂ ಆಹ್ವಾನ ಕೊಟ್ಟು ಕರೆದಿದ್ದು. 20ನೇ ತಾರೀಕು ಅವರ 11ನೇ ಪುಣ್ಯತಿಥಿ ಕೊಟ್ಟಿದ್ದೀವಿ, ವೈಕುಂಠ ಸಮಾರಂಭದಲ್ಲಿ ಕೊಟ್ಟಿದ್ದೀವಿ. ಆವತ್ತು ರಾತ್ರಿ ಒಂದು ಅವ್ರು, ಯಾಕಂದರೆ ಅವ್ರು ಸ್ವಲ್ಪ ಕಲಾಭಿಮಾನಿಯಾಗಿದ್ದರು. ಪ್ರತಿಯೊಂದು ಅವ್ರ ಜೀವಿತದಲ್ಲಿ ಪ್ರತಿಯೊಂದು ಲೈಫ್ನಲ್ಲೂ ಕೂಡ ನನಗೆ ಹೇಳ್ತಾ ಇದ್ದರು, ಈ ರಾಮಾಯಣ ಮಹಾಭಾರತ ಕೆಲವು ಸೀಕ್ವೆನ್ಸ್ಗಳು ಅಂದರೆ ನಮ್ಮ ಜೀವನಕ್ಕೆ ಬೇಕಾದಂಥ ಸೀಕ್ವೆನ್ಸ್ಗಳನ್ನು ಆರಿಸ್ಕೊಳ್ತಾ ಇದ್ರು. ಅದರಲ್ಲಿ ಇಂಥ ಸನ್ನಿವೇಶದಲ್ಲಿ ನಿಂತಾಗಿದೆ, ಯಾಕಂದರೆ ಅದು ರಾಜಕೀಯಕ್ಕೂ ಉಪಯೋಗ ಆಗುತ್ತೆ, ನಮ್ಮ ಸ್ವಂತ ಲೈಫ್ಗೂ ಅನುಕೂಲ ಆಗುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ನಮ್ಮ ಹುಡುಗ ನಮ್ಮ ಪ್ರಭು ಹೇಳ್ದ, ಅವ್ರಿಗೆ ನಾನು ಇದು ಅವ್ರ ಕಲಾಭಿಮಾನ ಜಾಸ್ತಿ, ನಾಟಕ ಜಾಸ್ತಿ, ಆಮೇಲೆ ಯಾವತ್ತನ ಬೇರೆ ಸಂಸ್ಕೃತಿ ಮಾಡ್ಕೊಳ್ಳೋಣ, ನಾಟಕಗಳೇ ಆಡ್ಬಿಡೋಣ. ಅದಕ್ಕೋಸ್ಕರ ನಾವು ನಾಟಕ ಕಲಾಕಾರರಲ್ಲಿ ಇವರಲ್ಲಿ 3 ಇದಿತ್ತು ಮಾಡ್ತಾಯಿತ್ತು. ಆದರೆ ಏನೋ ಸ್ಪೆಷಲ್ ಆಗಿ ಸ್ವಲ್ಪ ರೆಡಿ ಮಾಡೋಣ ಅಂತ ಯಾವುದೋ ಡಿಜಿಟಲ್ಲು ಟೈಪ್ ಯಾವುದೋ ಒಂದಾಗಿ ಅದು ಎಲ್ಲ ರೆಡಿ ಮಾಡಿ ಅದನ್ನು ತಿಂದ್ವಿ. ಕಲಾಕಾರರೆಲ್ಲರೂ ಕೂಡ ಮೈನವರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮೈನಲ್ಲಿ ಕೂಡಲಲ್ಲಿ ಯಾರು ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದು ಸ್ವಲ್ಪ ಅನುಭವ ಇದ್ದಾರೆ ಅವನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಇಂಪಾರ್ಟೆಂಟಾಗಿ ಅವತ್ತು ನಿಮಗೆ ಇದು ಕೊಡ್ತೀವಿ. ನೀವೆಲ್ಲರೂ ಕೂಡ ಅವತ್ತು ನೀವು ಬಂದು ಬರ್ತೀರ ಅಂತ ನನ್ನ ಸೇರ್ಕೊಂಡಿದ್ದೀನಿ. ಇದೇ ಮುಖಾಂತರ ಇವಾಗ ಹೇಳ್ತಾ ಇರೋದೇನೆಂದರೆ, ಮೊನ್ನೆ ಅವರ ಅಂತಿಮ ಸಂಸ್ಕಾರಕ್ಕೆ